ಮಾಡ್ತಾ ಇದ್ದೀವಿ. ಇವತ್ತು ತುಮಕೂರಲ್ಲಿ ನೀವೆಲ್ಲರೂ ಗಣೇಶ್ ಸರ್ ಅವರ ಈ ಹೊಸ ಹಾಡನ್ನ ನೋಡುವಂತ ಅವಕಾಶ ನಿಮಗೆ ಸಿಗ್ತಾ ಇದೆ. ಖುಷಿ ಏನಪ್ಪಾ ಅಂತಂದ್ರೆ ಈ ಹಾಡನ್ನ ತುಮಕೂರು ಜನತೆ ಗಣೇಶ್ ಸರ್ ಜೊತೆ ಸೇರಿ ಲಾಂಚ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಬೃಂದಾ ವಿಹಾರಿ ಚಿತ್ರಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ತುಮಕೂರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಇವತ್ತು ನಾವು ಬೃಂದಾ ವಿಹಾರಿ ಮ್ಯೂಸಿಕಲ್ ಫೆಸ್ಟಿವಲ್ನ ತುಮಕೂರಲ್ಲಿ ಮಾಡ್ತಾ ಇದ್ದೀವಿ. ಇದರ ನಿರ್ದೇಶಕರು ಬಂದು ಶ್ರೀನಿವಾಸ್ ರಾಜು ಸರ್ ಅವರು ಆ್ಯಂಡ್ ಇದರ ನಿರ್ಮಾಪಕರು ನಮ್ಮ ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರು, ಮುಳುಬಾಗಿಲಿನ ಹೆಸರಾಂತ MLA. ಇವರು ಈ ಸಿನಿಮಾನ ಬಹಳ ಮನಸಾರೆ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಸೊ ಇವರ ನಿರ್ಮಾಣದಲ್ಲಿ ಈ ಚಿತ್ರ ಮೂಡಿ ಬಂದಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಮಲಯಾಳಮಲ್ಲಿ ಅತಿ ಹೆಚ್ಚು ಸೂಪರ್ ಡೂಪರ್ ಹಿಟ್ ಹಾಡುಗಳನ್ನು ಕೊಟ್ಟಂತ ಸಂಗೀತ ನಿರ್ದೇಶಕರು. ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಬೃಂದಾ ವಿಹಾರಿ ಚಿತ್ರದ ಮೂಲಕ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಲ್ಲಿ ನಮಗಾಗಿ ಹೊಸತಾದ ರುಚಿಕರವಾದಂತ ಹೊಸ ಅಭಿರುಚಿ ಇರುವಂತ ಹಾಡುಗಳನ್ನ ಕೊಡ್ತಿದ್ದಾರೆ. ಇವರು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಅವ್ರ ಹಾಡುಗಳನ್ನ ನೀವು ಕೇಳಿರ್ತೀರಾ. ಅವ್ರ ಹೆಸರನ್ನ ನಾನು ಕರೆಕ್ಟಾಗಿ ಹೇಳಬೇಕು, ಹಾಗಾಗಿ ನಾನು ಅವ್ರ ಹೇಶಾಮ್ ಸರ್ ಅಂತ ಮಾತ್ರ ಗೊತ್ತು. ಅವ್ರ ಫುಲ್ ಹೆಸರನ್ನ ನೋಡ್ಕೊಂಡೇ ಹೇಳ್ಬಿಡ್ತೀನಿ. ಖ್ಯಾತ ಸಂಗೀತ ನಿರ್ದೇಶಕರು ಹೇಶಾಮ್ ಅಬ್ದುಲ್ ವಹಾಬ್ ಸರ್ ಅವರು ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ಅಂದ್ರೆ ಇವತ್ತು ಆಕ್ಟ್ ಮಾಡ್ತಾ ಇದೀಯ. ನಾರ್ಮಲ್ ಆಗಿ ಮಾಡು, ಸ್ವಲ್ಪ ಸೆಟ್ಲ್ ಮಾಡು. ಅಲ್ಲ, ಸೆಟ್ಲ್ ಆಗಿ ಮಾಡು. ನಮ್ಮ ಡೈರೆಕ್ಟರ್ ಓಡಾಕೆ ಬಿಟ್ರು, ಸೀನ್ ತೆಗೆದ್ ಬಿಟ್ಬಿಟ್ಟು. ಮಾಡು, ಇನ್ನೊಂದು ಚೂರು ಮಾಡು. ನಿಮ್ಮ ಅವ್ನ ಕ್ವಾಣೆಯಿಂದ ಬಂದಿದೆ ಸರ್. ಮೂಗ ಎಂತೆಂತ ಕ್ಯಾರೆಕ್ಟರ್ಗಳಿದೆ ಗೊತ್ತ. ಈ ಕ್ಯಾರೆಕ್ಟರ್ಗೆ ಸಿನಿಮಾದಲ್ಲಿ ಎತ್ತಿದ್ಕ ಚಪ್ಪಾಳೆ ಹೊಡಿಬೇಕು, ಹಂಗೆ ಯಾಕೆ ಮಾಡು. ಮೂಗ ಯಾಕೆ ಮಾಡು. ಅಲ್ಲ, ಚೆನ್ನಾಗಿ ಮಾಡಿದ್ರೆ ಡೈಲಾಗ್ ಕೊಡಿ. ಸಾಕಾದ ಮಾಡಿದ್ಯಪ್ಪಿ. ಇವಳೆ ಅರ್ಧ ಸುಟ್ಟೋಗಿರೋ ಎಣ ಇದ್ದಂಗ ಅವಳೆ. ಹೀರೋಯಿನ್ ಆಡಿಷನ್ ಕೊಡಕ್ ಬಂದಿರೋದು ಅವಳು. ಯಾವ ಸತ್ಯ ಊದ್ ಪಿಕ್ಚರ್ ಮಾಡ್ತಾ ಇದ್ದೀನಿ. ನಮ್ಮ ಮಂಜಾಳನ್ನ ಇಟ್ಕೊಂಡು ನಾನು 350 ಕೋಟಿ ಬಜೆಟ್ ಕೂತ್ಕೊಂಡ್ ನೋಡಿ ಅನ್ನೋ ಸಿನಿಮಾ ಮಾಡ್ತಾ ಇರೋದು ನಾನು. ಇವಳನ್ನ ನೋಡಿದ್ರೆ ಮಸಾಣದಲ್ಲಿ ನೋಡ್ಬೇಕಲ್ಲ ಸರ್. ಹೋಗಿ ನೀನು ಫಸ್ಟ್ ಹೋಗ್ಬಾ. ಚೆನ್ನಾಗಿ ಅವಳೆ ಸರ್. ಬರತ್ತೆ ಅಣ್ಣ, ನಮ್ಮ ತಾಯಿ ಅಣ್ಣೆ ಇವ್ರನ್ನೆಲ್ಲ ಹಾಕೊಂಡು ನನ್ನ ಕೈಲಿ ಸಿನಿಮಾ ಮಾಡೋಕ್ಕಾಗಲ್ಲ ಅಣ್ಣ. ನಿಮ್ಗೆ ಅದ್ಭುತವಾದಂಥ ಡೈರೆಕ್ಟರ್ ನಮ್ಮ ಶ್ರೀನಿವಾಸ್ ಸರ್ರೆ, ಹೀರೋ ಸರ್ರು, ಗಣೇಶ್ ಸರ್ರೆ, ಅವ್ರನ್ನ ಇಟ್ಕೊಂಡು ಇನ್ನೊಂದು ಬಜೆಟ್ಟು 350 ಅಲ್ಲ 600 ಕೋಟಿ ಸಿನಿಮಾ ಮಾಡ್ರಿ ಅಣ್ಣ. ನನ್ನ ಕೈಲಿ 250 ರೂಪಾಯಿ ಸಿನಿಮಾನು ಮಾಡಿಸ್ಬೇಡಿ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಸೂರಜ್, ಸುಷ್ಮಿತಾ ಹಾಗೂ ಹುಲಿ ಕಾರ್ತಿಕ್ ಅವರಿಗೆ ಪ್ಲೀಸ್. ಅದ್ಭುತವಾಗಿ ಸ್ಕಿಟ್ ಅನ್ನ ಮಾಡಿ ಎಲ್ಲರನ್ನ ನಗಿಸಿದ್ರು. ಸೊ ನಿಮಗೆ ಗೊತ್ತಿರೋ ಹಾಗೆ ಇವತ್ತು ತುಮಕೂರು ನಮ್ಮ ಬೃಂದಾ ವಿಹಾರಿ ಮೆಗಾ ಸ್ಟಾರ್ ಗಣೇಶ್ ಸರ್ ಅವರು ಆಗಮಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಜೊತೆ ಸ್ವಾಗತಿಸೋಣ. ಹಾರ್ಟಿ ವೆಲ್ಕಮ್ ಗಣೇಶ್ ಸರ್, ಹಾರ್ಟಿ ವೆಲ್ಕಮ್. ಹಾಗೇನೆ ಈ ಚಿತ್ರದ ನಿರ್ದೇಶಕರಾದಂತಹ ಶ್ರೀನಿವಾಸ್ ರಾಜು ಸರ್ ಅವರು ಯಾವಾಗಲೂ ಸ್ಟೇಜ್ ಹತ್ರನೇ ಇರ್ತಾರೆ. ಇದೇ ಫಸ್ಟ್ ಟೈಮ್ ಅವ್ರು ಮುಂದ್ಗಡೆ ಕೂತ್ಕೊಂಡಿರೋದು ನಾನು ನೋಡ್ತಾ ಇರೋದು. ಸರ್, ಆ ಹಾರ್ಟಿ ವೆಲ್ಕಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಒಂದು ಸಿನಿಮಾ ಅದ್ಧೂರಿಯಾಗಿ ಮೂಡ್ ಬರಬೇಕು ಅಂತಂದ್ರೆ ಆ ಚಿತ್ರಕ್ಕೆ ನಿರ್ಮಾಣ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿರ್ಮಾಪಕರಾದಂತಹ ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್. ಬೆಸ್ಟ್ ವಿಶಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಆ್ಯಂಡ್ ಈ ಚಿತ್ರದ ನಾಯಕ ನಟಿ ದೇವಿಕಾ ಭಟ್, ದ ವೆರಿ ಬ್ಯೂಟಿಫುಲ್, ದ ವೆರಿ ಟ್ಯಾಲೆಂಟೆಡ್, ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಸ್ವಾಗತವನ್ನ ಕೋರೋಣ. ಹಾಗೆಯೇ ನಾನು ಆಗ್ಲೇ ಹೇಳಿದ ಹಾಗೆ ಕನ್ನಡ ಮಲಯಾಳಂ ಮೂಲಕ ಸೂಪರ್ ಡೂಪರ್ ಹಿಟ್ ಹಾಡುಗಳನ್ನ ಕೊಟ್ಟು ಈಗ ಬೃಂದಾ ವಿಹಾರಿ ಚಿತ್ರದ ಮೂಲಕ ಕನ್ನಡಿಗರಿಗೆ ತಮ್ಮ ಹಾಡಿನ ಮತ್ತೊಂದು ಮ್ಯಾಜಿಕಲ್ ಟಚ್ ಅನ್ನ ನೀಡ್ತಾ ಇರುವಂತಹ ಸಂಗೀತ ನಿರ್ದೇಶಕರಾದಂತಹ ಹೇಶಾಮ್ ಸರ್ ಅವರಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಹಾರ್ಟಿ ವೆಲ್ಕಮ್ ಸರ್, ಹಾರ್ಟಿ ವೆಲ್ಕಮ್. ಓಕೆ, ಇವರೆಲ್ಲರೂ ಬಂದಾಯ್ತು. ನಾವು
ಹಾಡಿನ ಒಂದು ಝಲಕ್ ಕೂಡ ನೋಡಾಯ್ತು. ರಾಮ ರಾಮ ಸಾಂಗ್ಗೆ ಗಣೇಶ್ ಸರ್ ಹೇಗೆ ಡಾನ್ಸ್ ಮಾಡಿದ್ರು ಅನ್ನೋದನ್ನ ನೀವು ನೋಡಿದಿರ. ಈಗ ಅದೇ ಹಾಡಿಗೆ ಬೇರೆ ಸ್ಟೈಲ್ ಅಲ್ಲಿ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಬರ್ತಿದ್ದಾರೆ. ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮವನ್ನ ನೀವೆಲ್ಲರೂ ನೋಡಿರ್ತೀರಾ. ಅದರಲ್ಲಿ ಜೂನಿಯರ್ ಅಪ್ಪು ಅಂತಾನೆ ಹೆಸರನ್ನ ಪಡ್ಕೊಂಡಂತ ದ ಸೂಪರ್ ಟ್ಯಾಲೆಂಟೆಡ್ ಮೋಹಿತ್ ಅವರು ಬರ್ತಿದ್ದಾರೆ. ವಿವೇಕ್ ಮಾಸ್ಟರ್ DKDಯ ಜನಪ್ರಿಯ ಕೊರಿಯೋಗ್ರಾಫರ್. ಇವರ ಕೊರಿಯೋಗ್ರಫಿಯಲ್ಲಿ ರಾಮ ರಾಮ ಹಾಡಿನ ಡಾನ್ಸ್ ಈಗ ವೆಲ್ಕಮ್ ಯಶಾಮ್ ಸರ್. ಹಾಗೇನೆ ಈ ಚಿತ್ರದ ಮೂಲಕ ನಿರ್ಮಾಣಕ್ಕೆ ಕೈ ಹಾಕಿರುವಂತಹ ಮುಳಬಾಗಲ್ನ ಜನಪ್ರಿಯ MLA ಆದಂತಹ ಶ್ರೀಯುತ ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ತುಮಕೂರು ನಿಮ್ಮೆಲ್ಲರ ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಿರ್ಮಾಪಕರಾದಂತಹ ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರನ್ನ ಪ್ಲೀಸ್. ವೆಲ್ಕಮ್ ಸರ್. ಹಾಗೇನೆ ನಮ್ಮ ಬೃಂದ ವಿಹಾರಿ ಚಿತ್ರದ ನಿರ್ದೇಶಕರು, ಈಗ ಆಲ್ರೆಡಿ ಸೂಪರ್ ಹಿಟ್ ಸಿನಿಮಾನ ಕೊಟ್ಟಂತಹ ಶ್ರೀಯುತ ಶ್ರೀನಿವಾಸ್ ರಾಜು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕನ್ನಡಿಗರೇ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀನಿವಾಸ್ ರಾಜು ಸರ್. ಕಳೆದ ವರ್ಷದ ಸೂಪರ್ ಹಿಟ್ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಚಿತ್ರವನ್ನ ನಮಗಾಗಿ ಕೊಟ್ಟಂತ ಹೆಮ್ಮೆಯ ನಿರ್ದೇಶಕರು ಶ್ರೀನಿವಾಸ್ ರಾಜು ಸರ್ ಆನ್ ಸ್ಟೇಜ್ ಪ್ಲೀಸ್. ನಮ್ಮ ಬೃಂದ ವಿಹಾರಿ ಚಿತ್ರದ ನಿರ್ದೇಶಕರಾದಂಥ ಶ್ರೀನಿವಾಸ್ ರಾಜು ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಓಕೆ, ಈಗ ಇವರ ಸಮ್ಮುಖದಲ್ಲಿ ಇವತ್ತು ರಾಧಾ ರಾಧಾ ಹಾಡಿನ ಒಂದು ಅನಾವರಣವನ್ನ ಮಾಡೋಣ. ಈ ಹಾಡನ್ನ ಅನಾವರಣ ಮಾಡಕ್ಕಿಂತ ಮುಂಚೆ ರಾಧಾಗೆ ಕೃಷ್ಣ ಇಲ್ಲ ಅಂದ್ರೆ ಹೆಂಗಾಗತ್ತೆ? ಅವರು ಕೃಷ್ಣ ಅಲ್ಲ, ಅವರು ಪ್ರೀತಿಯ ಗಣೇಶ್ ಸರ್ ಅಲ್ಲ ಸರ್. ಆದ್ರೆ ನಾವು ಪರದೆ ಮೇಲೆ ನಿಮ್ಮನ್ನ ಕೃಷ್ಣನಾಗೆ ನೋಡಿ ಇಷ್ಟಪಟ್ಟಿದೀವಿ ಅಲ್ವಾ ರಾಜು ಸರ್? ಸೊ ಈಗ ಕೃಷ್ಣನಾಗಿ ಬನ್ನಿ ಅಂತ ನಾವು ಗಣೇಶ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಈ ಚಿತ್ರದ ನಾಯಕ ನಟ ದ OG ಕೃಷ್ಣ ಒನ್ ಅಂಡ್ ಓನ್ಲಿ ಗಣೇಶ್ ಸರ್. ತುಮಕೂರು ಸೌಂಡೇ ಇಲ್ಲ ನಿಮ್ದು, ಏನಿದು ಇಷ್ಟು ಕಡಿಮೆ ಸೌಂಡ್? ಬರ್ಲಿ ಪವರ್, ಬರ್ಲಿ ಸೌಂಡ್. ವೆಲ್ಕಮ್ ಟು ತುಮಕೂರು ಗಣೇಶ್ ಸರ್, ವೆಲ್ಕಮ್ ಟು ತುಮಕೂರು. ಈಗ ನೀವೆಲ್ಲರೂ ಇಲ್ಲೇ ಇರಬೇಕು. ನಾವು ಆಗ್ಲಿಂದ ಕಾತರದಿಂದ ಕಾಯ್ತಾ ಇರುವಂತ ಕ್ಷಣ. ಇತ್ತೀಚೆಗಷ್ಟೇ ನಾವು ರಾಮ ರಾಮ ಹಾಡನ್ನ ಎಂಜಾಯ್ ಮಾಡಿದ್ವಿ, ಖುಷಿ ಪಟ್ಟು ಕೇಳಿದೀವಿ, ನೋಡಿದೀವಿ. ಈಗ ರಾಧಾ ರಾಧಾ ಹಾಡನ್ನ ಲಾಂಚ್ ಮಾಡುವಂತಹ ಸಮಯ. ತುಮಕೂರಲ್ಲಿ ಇದನ್ನ ಲಾಂಚ್ ಮಾಡ್ತಾ ಇರೋದು ನಮ್ಮ ಚಿತ್ರದ ನಿರ್ಮಾಪಕರಾದಂಥ ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರು. ಇವರ ಇರುವಿಕೆಯಲ್ಲಿ ಈ ಹಾಡಿನ ಒಂದು ಲಾಂಚ್ ಆಗ್ತಾ ಇದೆ. ಸರ್, ನೀವು ನಿರ್ಮಾಪಕರು, ನಿಮಗೆ ದುಡ್ಡಾಕ ಅಭ್ಯಾಸ ಇದೆ ಗೊತ್ತು ನನಗೆ, ಮಾತಾಡೋದು ಸ್ವಲ್ಪ ಕಮ್ಮಿ. ಬಟ್ ಆದ್ರೂ ಇವತ್ತು ರಾಧಾ ರಾಧಾ ಸಾಂಗ್ ಅನ್ನ ನಿಮ್ ಸ್ಟೈಲ್ ಅಲ್ಲಿ ಲಾಂಚ್ ಮಾಡಿ ಸರ್. ಏನ್ ಸರ್ ಫುಲ್ KGF ತರಲ್ಲಿ ಹೆಂಗ್ ಮಾಡ್ತಿದ್ರು? ನಮಸ್ಕಾರ ಪ್ರೀತಿ ಎಲ್ಲ ನನ್ನ ತುಮಕೂರಿನ ಬಂಧುಗಳಿಗೆ. ಇಷ್ಟು ಅದ್ದೂರಿಯಾಗಿ ಭೀಮೋತ್ಸವ ಮಾಡಿದಂಥ ಕನಸಲ್ಲೂ ಊಹಿಸಿರ್ಲಿಲ್ಲ. ಈ ವೇದಿಕೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಬಹುಶಃ ನಮ್ಮ ಋಣ ಸಂಬಂಧ ಇಲ್ಲಿತ್ತು ಅನ್ಕೊಂತೀನಿ.
ಈ 2ನೇ ಸಾಂಗ್ ಬಿಡುಗಡೆ ಮಾಡಲಿಕ್ಕೆ ಆ ಭೂಮಿ ನಮ್ಮನ್ನು ಕರ್ಕೊಂಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಂಡದ ಮೇಲೆ ಇರಲಿ. ಈಗ ತಾನೇ ಅಂಬೆಗಾಲಕ್ಕಿ ಚಿತ್ರತಂಡಕ್ಕೆ ಬಂದಿದ್ದೀನಿ. ಇದು ನನ್ನ 4ನೇ ಚಿತ್ರ. ಮುಂದೆ ಒಳ್ಳೆ ಚಿತ್ರ ಕೊಡಲಿಕ್ಕೆ ನಿಮ್ಮಂತರ ಆಶೀರ್ವಾದ ಕನ್ನಡ ಜನ ಬೇಕು ಅಂತ ಕೇಳ್ತಾ ಈಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಸಾಂಗ್ ಬಿಡುಗಡೆ ಇಲ್ಲ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸರ್ ನಾನು ಎಷ್ಟು ಪ್ರೋಗ್ರಾಮ್ಗಳು ಮಾಡಿದ್ದೀನಿ. ಹೊಸದಾಗಿ ಪ್ರೊಡ್ಯೂಸರ್ಸ್ ಎಲ್ಲ ಬರೋರೆಲ್ಲ ಜಾಸ್ತಿ ಮಾತಾಡಲ್ಲ. ಇಲ್ಲ ಮೇಡಮ್, ಆಲ್ ದ ಬೆಸ್ಟ್ ಮೇಡಮ್ ಅಂತ ಹೇಳ್ತಾರೆ. ಬಟ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂದ್ರೆ ಸಿನಿಮಾ ಸೂಪರ್ ಹಿಟ್ಟು ಸರ್, ಅದ್ರಲ್ಲಿ ಡೌಟೇ ಇಲ್ಲ. Thank you. ಸೊ ಹಾಗಾದ್ರೆ ರಾಧಾ ರಾಧಾ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ತುಮಕೂರ್ಗೆ ಲಾಂಚ್ ಮಾಡ್ಬಿಡ್ತೀವಿ ಸರ್. ರಾಧಾ ಸಾಂಗ್ ಲಾಂಚ್ ಆಗಲಿ ಅಷ್ಟೇ, ಬರ್ರಿ ಸಾಂಗು. ಅವರು ಬಹಳ ಅದ್ಭುತವಾದಂತಹ ಸಂಗೀತವನ್ನ ನೀಡಿರುವಂತ ಈ ಹಾಡನ್ನ ನೀವೆಲ್ಲರೂ ಕೇಳಿದ್ದೀರಾ. ಈ ಹಾಡನ್ನ ಲಾಂಚ್ ಮಾಡಿದ್ದು ನಮ್ಮ ನಿರ್ಮಾಪಕರು ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರು. ಸರ್ ದಯಮಾಡಿ ಬರಬೇಕು ಪ್ಲೀಸ್. ಸರ್, ಹಾಡನ್ನ ಲಾಂಚ್ ಮಾಡಿದ್ರಿ ತುಮಕೂರಲ್ಲಿ. ಹಾಡನ್ನ ಕೇಳಿ ನಿಮ್ಗೆ ಹೇಗನ್ಸ್ತು? ಅದು ನಾನು ಹೇಳೋಕ್ಕಿಂತ ನನ್ನ ಕಲಾಭಿಮಾನ ಅವ್ರು ಹೇಳೋ ಚೆನ್ನಾಗಿರುತ್ತೆ. ಹೇಗಿದೆ? ಅದ ಆವ್ರೇಜ್ ಆಗಿದೆ ಅಂತ ಅರ್ಥ ಗೊತ್ತಾಯ್ತು. ನೀವು ಸುಮ್ಮನೆ ಚಪ್ಪಾಳೆ ಕೊಡ್ತೀವಿ ಅಂತ ಗೊತ್ತಾಯ್ತು. ನಿಮ್ಗೆ ಇಷ್ಟ ಆಗಿರೋ ಒಂದು ಜೋರು ಚಪ್ಪಾಳೆ ಕೊಡ್ತೀರ ಅನ್ಕೊಂತೀನಿ. ಥ್ಯಾಂಕ್ ಯು. ಹೀಗಿದೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಮ್ಮ ಸುಂದರಿ ದೇವಿಕಾ ಭಟ್ ಅವರೆಲ್ಲಿದ್ದಾರೆ. ದೇವಿಕಾ ಅವರೇ, ಇವತ್ತು ನಿಮ್ಮ ಹಾಡು ಲಾಂಚ್ ಆಗಿದೆ ತುಮಕೂರಲ್ಲಿ. ವೆಲ್ಕಮ್ ಟು ತುಮಕೂರು. ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ? ಖುಷಿ ಆಯ್ತಾ ಹಾಡನ್ನ ನೋಡಿ? Hello Tumkuru. Thank you so much for coming. This is the very first time I'm on stage in front of these many people. ತುಂಬ ಖುಷಿ ಆಗ್ತಾ ಇದೆ. ನನ್ನ ಸಾಂಗ್ and it's very close to my heart because Radha Radha, it's all about me in the movie, this song. So ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನೀವೆಲ್ಲರೂ ನನ್ನ ಸಾಂಗ್ ನೋಡೋಕ್ಕೆ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಎಂಟೈರ್ ಟೀಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಸಾಂಗ್. ಯಶಮ್ ಸರ್, ಥ್ಯಾಂಕ್ ಯು. ನಮಗೆ ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಫಿಲ್ಮ್ನ ಕೂಡ ಎಂಕರೇಜ್ ಮಾಡಿ ಆ್ಯಂಡ್ ನೋಡಿ. ನನ್ನದು ಡೆಬ್ಯೂ ಫಿಲ್ಮ್ ಇದು. ಸೊ ಐ ನೀಡ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್ ಫ್ರಮ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಇದು ಅವರ ಮೊದಲ ಚಿತ್ರ ಅಂತ ಹೇಳ್ತಿದ್ದಾರೆ. ಅಷ್ಟು ಪ್ರೀತಿಯಿಂದ ಹೇಳಿದಾಗ ನಾವಿದೀವಿ ಅಂತ ಹೇಳಬೇಕು ತಾನೇ? ನೀವು ಎಲ್ಲರೂ ಕೈ ಎತ್ತಿ ನಾವಿದೀವಿ ಅಂತ ಹೇಳಿ. ಅದು ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೆಸ್ಟ್ ವಿಶಸ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಸರ್, ನೀವು ಅವ್ರು ಅಂತೀರಾ, ಅವ್ರು ಇವ್ರು ಅಂತಾರೆ. ಸರ್, 3 ಜನ ಕ್ಲಾಪ್ಸ್ ಆಗಿ ಡಿಸೈಡ್ ಮಾಡೋಣ ಸರ್, ಯಾರು ಫಸ್ಟ್ ಮಾತಾಡೋದಂತ ಹೇಳಿ. ಇಲ್ಲ, ಡೈರೆಕ್ಟರ್ ಸರ್ ಮಾತಾಡಲೇಬೇಕು. ಯಾಕಂದರೆ ಬೃಂದ ವಿಹಾರಿ ನಿಮ್ಮ ಕನಸು ಸರ್. ಎಷ್ಟು ಹೆಮ್ಮೆ ಅನಿಸಿದೆ 2ನೇ ಹಾಡನ್ನು ಲಾಂಚ್ ಮಾಡಿ. ಪ್ಲೀಸ್ ಶೇರ್ ಯುವರ್ ಥಾಟ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಲಾಸ್ಟ್ ಪಿಕ್ಚರ್ ಕೃಷ್ಣ ಪ್ರಣಯಸಖಿ ಆಡಿಯೋ ವೈಸ್ ಎಷ್ಟು ಚೆನ್ನಾಗಿದೆನೋ, ದಿಸ್ ಫಿಲ್ಮ್ ಪರ್ಟಿಕ್ಯುಲರ್ಲಿ ಬೃಂದಾ ವಿಹಾರಿ ಮ್ಯೂಸಿಕಲ್ ಆಗಿ ಟೋಟಲ್ 7 ಸಾಂಗ್ಸ್ ಇದೆ. ಅದರಲ್ಲಿ ಇದು 2ನೇ ಸಾಂಗ್. ಎವ್ರಿ ನಂಬರ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅಫ್ಕೋರ್ಸ್ ಇದು ಈ ಸಾಂಗ್ದು ಫಸ್ಟ್ ಈವೆಂಟ್, ಬಟ್ ಐ ವಾಂಟ್ ಟು ಥ್ಯಾಂಕ್ main 3 persons for this film. First and foremost, my producer Manjunath sir. Without his support and dedication, ಇದು ಆಗ್ತಿರ್ಲಿಲ್ಲ. The main pillar for the film. Thanks Manju sir. Without it is not possible, to be honest. It's a open promise for me. And second thing, ಇದು ಮ್ಯೂಸಿಕಲ್ ಈವೆಂಟ್ ಆದ್ರಿಂದ ಹೇಶಮ್ ಅಬ್ದುಲ್ ವಹಾಬ್ ಅವ್ರ ಸೌಂಡಿಂಗೇ ಟೋಟಲ್ ಒಂದು ಬೇರೆ ಥರ ಇರುತ್ತೆ, ಎಲ್ಲರಿಗೂ ರೀಚ್ ಆಗುತ್ತೆ. ಅದಕ್ಕೆ 2 ಎಕ್ಸಾಂಪಲ್ಸ್. ಆ್ಯಂಡ್ ಈಸ್ ಹಾರ್ಡ್ ವರ್ಕ್, ಕಮಿಟ್ಮೆಂಟ್ ಈಸ್ ರಿಸಲ್ಟ್ ಫಾರ್ ದಿಸ್ ಸಾಂಗ್. ಆ್ಯಂಡ್ ಅಫ್ಕೋರ್ಸ್ 3ದು ನಮ್ಮ ಹೀರೋ ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್ ಸರ್. ಇದು ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಒನ್ ಆಫ್ ಹಿಸ್ ಬೆಸ್ಟ್ ವರ್ಕ್. ಸೊ ಇದೇ ಥರ ಪ್ಲೀಸ್ ಸಪೋರ್ಟ್ ಫಾರ್ ಬೃಂದಾ ವಿಹಾರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆ್ಯಕ್ಚುಲಿ
ನಾನು ರಿಕ್ವೆಸ್ಟ್ ಮಾಡೋಣ ಅಂತ ಇದ್ದೆ ಹೇಶಮ್ ಸರ್ಗೆ ಮಾತಾಡಿ ಅಂತ ಹೇಳಿ, ಬಟ್ ಅವ್ರ ವಾಯ್ಸನ್ನ ಬೇಕು ಅಂತ ಹೇಳಿ ಬಂದಾಗ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ, ಸಿನಿಮಾಗಳಲ್ಲಿ ಸ್ನೇಹಿತನ ಪಾತ್ರ, ವಿಶೇಷ ಪಾತ್ರಗಳಲ್ಲಿ ಕಾಣಿಸ್ಕೋತಾರೆ. ಅದಾದ ನಂತರ ತಮ್ಮ ಟ್ಯಾಲೆಂಟಿಂದ ಕಿರುತೆರೆ ವಾಹಿನಿ ಒಂದರಲ್ಲಿ ತಮ್ಮದೇ ಆದಂಥ ಒಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂಥ ಒಂದು ವಿಭಿನ್ನ ಶೈಲಿಯಲ್ಲಿ ನಮಸ್ಕಾರ 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 ಅಂತ ಹೇಳಿ ಎಲ್ಲರನ್ನ ಕಾಮಿಡಿ ಟೈಮ್ ಮೂಲಕ ನಗಿಸ್ತಾ ಅವರ ದಿನವನ್ನು ಸುಂದರವಾಗಿಸ್ತಾರೆ. ನಮಸ್ಕಾರ ಅನ್ನೋದು ಕನ್ನಡಿಗರ ಸಂಸ್ಕಾರ. ಯಾವಾಗೆಲ್ಲ ಕನ್ನಡಿಗರು ಮನಸಾರೆ ನಮಸ್ಕಾರ ಅಂತ ಹೇಳಿದರೆ, ನಮಸ್ಕಾರ ಹೇಳಿದಂಥ ಆ ಸಂಸ್ಕಾರವಂತ ಪ್ರತಿಭೆಗೆ ಕನ್ನಡಿಗರು ಯಾವತ್ತೂ ಹರಿಸಿದ್ದಾರೆ. ಆವತ್ತು ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಕಾಮಿಡಿ ಟೈಮಿಂದ ಶುರು ಆದಂಥ ಒಂದು ಜರ್ನಿ ಕನ್ನಡ ಇಂಡಸ್ಟ್ರಿಗೆ ಗೋಲ್ಡನ್ ಟೈಮನ್ನು ಕೊಟ್ಟಂಥ ಓರ್ವ ನಾಯಕ ನಟನಾಗಿ ಬೆಳೆದು ನಿಲ್ತಾರೆ. ಅವ್ರು ಬೇರೆ ಯಾರೂ ಅಲ್ಲ, ಅವರು ನಮ್ಮ ಹೆಮ್ಮೆಯ ಕನ್ನಡದ ಒನ್ ಆ್ಯಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರು. ಅವತ್ತು ಗಣೇಶ್ ಸರ್ ಕಂಡಂಥ ಕನಸು ಇವತ್ತಿಗೆ 20 ವರ್ಷಗಳು ಪೂರೈಸಿದೆ. ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಗಣೇಶ್ ಸರ್ ಅವರು ನಮ್ಮನ್ನು ರಂಜಿಸೋದಕ್ಕೆ ಶುರು ಮಾಡಿ ಇವತ್ತಿಗೆ ಬರೋಬ್ಬರಿ 20 ವರ್ಷಗಳಾಗಿದೆ. ಅಂದರೆ 2 ದಶಕಗಳು. ಅದು ಅಷ್ಟು ಸುಲಭವಾದಂಥ ಮಾತು ಅಲ್ಲವೇ ಅಲ್ಲ. ಶುರು ಮಾಡಿದಾಗ ಅವರ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದಲ್ಲ, ಇವತ್ತು ಹೇಗೆ ಬಂದು ನಿಂತಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲಿ ಪ್ರತಿಯೊಬ್ಬ ಕುಟುಂಬ ಫ್ಯಾಮಿಲಿ ಸಮೇತ ಬಂದು ಇವರ ಸಿನಿಮಾನ ನೋಡ್ತಾರೆ ಅಂತಂದರೆ ಅದು ಗಣೇಶ್ ಸರ್ ಅವರ ಸಿನಿಮಾ ಆಗಿರುತ್ತೆ. ತುಮಕೂರು ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಬರಬೇಕು. 20 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದಂಥ ನಮ್ಮ ಕನ್ನಡದ ಮನೆ ಮಗ, ನಮ್ಮ ಕನ್ನಡದ ಹೆಮ್ಮೆಯ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಗಣೇಶ್ ಸರ್ ಒಂದೇ ಒಂದು ಸೆಕೆಂಡ್ ದಯವಿಟ್ಟು ಇಲ್ಲಿ ಬರಬೇಕು. ಅಲ್ಲಿಂದ ಇಲ್ಲಿ ಬರೋದಕ್ಕೆ ಅವ್ರು ಬರೀ 10 ಸೆಕೆಂಡ್ಸ್ ತಗೊಂಡ್ರು. ಆದರೆ ಇಲ್ಲಿಂದ ಆ ಹಾರ್ಟ್ಗೆ ಹೋಗಿ ಅಲ್ಲಿ ಮನೆ ಮಾಡಿ ಪರ್ಮನೆಂಟ್ ಆಗಿ ಉಳ್ಕೊಂಡು ಇವತ್ತಿಗೂ 20 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದರೆ. ಮೊದಲನೇದಾಗಿ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. 20 ಇಯರ್ಸ್ ಹೇಗಿತ್ತು ಅಂತ ನಾನು ನಿಮ್ಮ ಹತ್ರ ಕೇಳಲ್ಲ, ನಿಮಗೆ ನಿಮ್ಮ 20 ವರ್ಷಗಳು ಹೇಗಿತ್ತು ಅನ್ನೋದನ್ನ ತೋರಿಸೋದಕ್ಕೆ ಇಷ್ಟಪಡ್ತೀವಿ. ಈ ಒಂದು ವಿಶೇಷವಾದ ವಿಟಿ ಮೂಲಕ ಎಂಜಾಯ್ ಸರ್. ಇಡಬೇಕು ಒಂದೇ ಏನದು, ಏನೇ ಆದ್ರೂ ಡೋಂಟ್ ವರಿ, ಯಾರೇ ಸಿಕ್ಕು ಹಲ್ಲು ಕೆರೆ. ಹುಡುಗಿ ತಲೆ ಕೆಟ್ರೆ ಅಷ್ಟೇ ಮಗ್ನೆ. ಓಯ್ ಏನಂದ? ಝೂಮ್ ಮತ್ತೆ ಚಮಕ್ನಲ್ಲಿ. ಮನೆಯ ಮಗ ಗಣೇಶ್ ಸರ್. ಈ ಮನೆ ಮಗನಿಗೆ ಎಲ್ಲರೂ ಎದ್ದು ನಿಂತು ಪ್ರೀತಿಯ ಚಪ್ಪಾಳೆಗಳನ್ನ ಸಲ್ಲಿಸಬೇಕು. 20 ವರ್ಷಗಳ ಕಾಲ ಕನ್ನಡಿಗರನ್ನ ಕುಟುಂಬ ಸಮೇತ ಥಿಯೇಟರ್ಗೆ ಕರೆಸಿದಂಥ ಓರ್ವ ನಟ, ಯಾವ ಮುಜುಗರ ಇಲ್ಲದಂಗೆ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾವನ್ನ ನೋಡುವಂಥ ಒಂದು ಆಕ್ಟಿಂಗ್ ಕೊಟ್ಟಂಥ ಆಕ್ಟರ್ ಅಂತ ಅಂದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರು. ಇಂದಿಗೆ ಹೆಮ್ಮೆಯಿಂದ ಯಶಸ್ವಿಯಾಗಿ 20 ವರ್ಷಗಳನ್ನ ಪೂರೈಸಿದರೆ. ತುಮಕೂರು ಬರಲಿ ಚಪ್ಪಾಳೆ. ಗಣೇಶ್ ಸರ್ ಹೀರೋ ಆಗಿ, ಎಲ್ಲರ ಸ್ಟಾರ್ ಆಗಿ, ಗೋಲ್ಡನ್ ಸ್ಟಾರ್ ಆಗಿ, ಇವತ್ತಿಗೂ ಕೂಡ ಎಷ್ಟೋ ಹುಡುಗಿಯರ ಡ್ರೀಮ್ ಬಾಯ್ ಆಗಿ, ನನ್ನ ಗಂಡ ಗಣೇಶ್ ಇರ್ತಾರೆ ಈ ಥರ ಕಣ್ಮುಚ್ಚಿ ಹಿಂಗೆ ನಗದೇ ಇಲ್ಲ ಅಂತ ಇವತ್ತಿಗೂ ಎಷ್ಟೋ ಹುಡುಗಿಯರ ಕನಸಲ್ಲಿ ಕಾಡ್ತೀರಾ. ಒಬ್ಬ ಹೆಮ್ಮೆಯ ತಂದೆಯಾಗಿ, ಜವಾಬ್ದಾರಿಯುತ ನಾಯಕ ನಟನಾಗಿ 20 ವರ್ಷಗಳನ್ನು ಪೂರೈಸಿದರ ಗಣೇಶ್ ಸರ್. ಈ ಗಣೇಶ್ ಅವ್ರ ಬಗ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ. ಲವ್ ಯು ಟು. ಮೊದಲಿಗೆ ತುಮಕೂರು ನಿಮ್ಮೆಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಪ್ಪತ್ತು ವರ್ಷ ಹೇಗಾಯಿತು ಅಂತಲೇ ಗೊತ್ತಾಗಿಲ್ಲ. ಎಲ್ಲ ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇಲ್ಲಿ ನಿಂತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನನಗೆ ಸಿನಿಮಾ ಬರ್ತಿತ್ತು, ನಾನು ತುಮಕೂರಿಗೆ ಬರ್ತಾನೇ ಇರ್ತಿದ್ದೆ. ನಮ್ಮ ಸಿದ್ಧಗಂಗೆ ಮಠಕ್ಕೆಲ್ಲ ಬಂದು ಹೋಗ್ತಿದ್ದೆ. ನಾನು ಓದಿದ್ದು ನೆಲಮಂಗಲದಲ್ಲಿ.
ಸೊ ಅಲ್ಲಿಂದ ಇಲ್ಲಿ ಕರ್ಕೊಂಬರೋರು ಹೋಗ್ತಿದೆ. ಯಾವತ್ತೂ ಅಂದ್ಕೊಂಡಿರಲಿಲ್ಲ 20 ವರ್ಷದ ಜರ್ನಿ VT ನಮ್ಮ ತುಮಕೂರಲ್ಲಿ ನಿಮಗಳ ಜೊತೆ ಆಚರಿಸ್ತೀನಿ ಅಂತ. ಇದು ಒಂಥರ ಭಾಗ್ಯನೇ ಅಲ್ವಾ ನನಗೆ. ಇದಕ್ಕಿಂತ ಇನ್ನೇನು ಕೇಳ್ಕೊಂಡ್ಲಿ. 20 ವರ್ಷ ಹೇಗೆ ಹೋಯ್ತು ಮ್ಯಾಜಿಕ್ ಅಂದೆ. ಈ ಮ್ಯಾಜಿಕ್ ಮಾಡಿದವರು ನೀವು, ನಿಜವಾದ ಜಾದೂಗಾರರು ನೀವು. ನಾನು ಗೊಂಬೆ ಅಷ್ಟೇ, ನೀವು ಆಡಿಸ್ತೀರಿ, ನಾನು ಆಡ್ತಾ ಇದ್ದೀನಿ ಅಷ್ಟೇ. ನೀವು ನನ್ನ ಪಿಕ್ಚರ್ ನೋಡಿ ಚಪ್ಪಾಳೆ ತಟ್ಟಾಗ ಹೆಚ್ಚೆಚ್ಚು ಪಿಕ್ಚರ್ ಮಾಡ್ತೀನಿ. ಯಾವಾಗ ಪಿಕ್ಚರ್ ಚೆನ್ನಾಗಿಲ್ವೋ ಚೆನ್ನಾಗಿ ಮಾಡಿ ಅಂತ ಹೇಳಿದಿರಿ. ಮನೆ ಮಗನ ಥರ ನೋಡ್ಕೊಂಡಿದ್ದೀರಿ. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರು ಯಾರ್ಯಾರು ಇದ್ದೀರಿ ಅವರೆಲ್ಲರೂ ನನ್ನನ್ನು, ಇಡೀ ಕರ್ನಾಟಕ ನನ್ನನ್ನು ಮನೆ ಮಗನ ಥರ ನೋಡಿದೆ. ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಇನ್ನೇನು ಹೇಳಲಿ ನಾನು. ಆ ದೇವ್ರು ಯಾವಾಗ 3 ನಮಸ್ಕಾರ ಅಂತ ಹೇಳಿಸೋದು ಗೊತ್ತಿಲ್ಲ. ಕಾಮಿಡಿ ಟೈಮಲ್ಲಿ ನಮಸ್ಕಾರ ನಮಸ್ಕಾರ ಅಂತ ಬರ್ತಿದೆ, ಮಧ್ಯದಲ್ಲಿ ನಮಸ್ಕಾರ ನಮಸ್ಕಾರ ಅಂತಿದೆ, ತಿರ್ಗಾ ಕಾರ್ಯಕ್ರಮದ ಕೊನೆಯಲ್ಲೂ ನಮಸ್ಕಾರ 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 ಅಂತ ಹೇಳ್ತಿದೆ. ಅದೆಷ್ಟು ನಮಸ್ಕಾರ ಹೇಳಿದ್ದೀನೋ ಗೊತ್ತಿಲ್ಲ. ಮೋಸ್ಟ್ಲಿ ದೇವರು ನನಗೆ ಆಶೀರ್ವಾದ ಮಾಡೋಕ್ಕೋಸ್ಕರನೇ ಅಷ್ಟು ನಮಸ್ಕಾರ ಹೇಳಿಸ್ತಾ ಅನಿಸುತ್ತೆ. ಸೊ ಹಾಗಾಗಿ ಅಷ್ಟು ನಮಸ್ಕಾರಕ್ಕೆ ಬೆಲೆ ಸಿಕ್ಕಿದೆ ಅದು. ಸೊ ಎಲ್ಲಿವರೆಗೂ ನಾನು ಚಿತ್ರರಂಗದಲ್ಲಿ ಇರ್ತೀನೋ, ಎಲ್ಲಿವರೆಗೂ ನಿಮ್ಮ ಪ್ರೀತಿ ಪಾತ್ರನಾಗಿರ್ತೀನೋ, ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಬರೀ 3 ನಮಸ್ಕಾರ ಅಲ್ಲ, ಕೋಟ್ಯಾಂತರ ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವ ನಾನು ಅಂದ್ಕೊಂಡಿದ್ದೆ ಒಂದಷ್ಟು ಸಿನಿಮಾ ಮಾಡ್ತೀನಿ, ಹೀರೋ ಆಗಿ ಒಂದಷ್ಟು ಮಾಡ್ತೀನಿ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಈ ಮಟ್ಟಕ್ಕೆ ಬಂದು ನಿಂತ್ಕೋತೀನಿ ಅಂತ. ಇದು ನನ್ನ ಮನಸ್ಸಿನ ಮಾತು ಹೇಳ್ತಿರೋದು. ಇದೆಲ್ಲ ದೇವ್ರ ಆಶೀರ್ವಾದ ಅಷ್ಟೇ, ನಿಮ್ಗಳ ಆಶೀರ್ವಾದ ಅಷ್ಟೇ. ಸೊ ಅದರಿಂದ ನಿಮ್ಮ ಶಿಳ್ಳೆ ಚಪ್ಪಾಳೆಯಿಂದ ಮಾತ್ರ ಇಲ್ಲಿ ನಿಂತಿದ್ದೀನಿ. ಗಣೇಶವರೇ, ನೀವು ಆ ಥರ ಆ್ಯಕ್ಟ್ ಮಾಡ್ತೀರಿ, ಈ ಥರ ಫೈಟ್ ಮಾಡ್ತೀರಿ, ನಿಮ್ಮ ಸಾಂಗ್ಗಳು ಚೆನ್ನಾಗಿರುತ್ತೆ ನೀವು ಹೇಳಿದ್ರಿ, ನೀವು ಕಣ್ಣು ಹೀಗೆ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಎಲ್ಲ. ಅದು ಮಾಡಿಸೋದಷ್ಟೇ, ನಾನು ಮಾಡೋದಲ್ಲ. ಸಾಂಗುಗಳು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಸಿಸ್ಟ್ಗಳಾಗಿರ್ಬೋದು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ನನ್ನ ಯಾವುದ್ಯಾವುದು ಸಾಂಗ್ಗಳಿಗೆ ನೀವೆಲ್ಲ ಮೆಚ್ಚಿ ಚಪ್ಪಾಳೆ ಹೊಡೆದಿದ್ದೀರೋ ಅದು ನನಗೆ ಸಲ್ಲಬೇಕಾಗಿರೋದಲ್ಲ, ನನ್ನ ಮ್ಯೂಸಿಕ್ ಡೈರೆಕ್ಟರ್ಸು ಲಿರಿಸಿಸ್ಟ್ಗಳಿಗೂ ಸೇರಬೇಕಾಗಿರೋದು. ನನ್ನ ಸಿನಿಮಾದ ಆ್ಯಕ್ಟಿಂಗ್ ಏನು ನಿಮಗೆ ಇಷ್ಟ ಆಗಿದೆ ಅದೆಲ್ಲ ನನ್ನ ಡೈರೆಕ್ಟರ್ಸು ರೈಟರ್ಸ್ಗೆ ಸೇರಬೇಕಾಗಿರೋದು. ನನ್ನನ್ನು ನಂಬಿ ನನ್ನ ಮೇಲೆ ದುಡ್ಡು ಹಾಕಿರೋ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಹಾಗೂ ತಂತ್ರಜ್ಞರಿಗೂ ಇದೆ. ಈ 20 ವರ್ಷದ ಏನು ಗೌರವ ಇದೆ ಇದೆಲ್ಲ ಅವ್ರಿಗೆ ಸಲ್ಲಬೇಕಾಗಿರೋದು. ಸೊ ನಾನಿನ್ನೂ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಷ್ಟೇ, ಇನ್ನು ಹೆಜ್ಜೆ ಮುಂದೆ ಭಾಳ ಇಡೋದಿದೆ. ಸೊ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಲಿ ನನ್ನ ಬೃಂದ ವಿಹಾರಿ ತಂಡದವರು ಇವತ್ತು ಈ VT ತೋರಿಸಿದ್ರು, ಹಾಗೆ ಶುಭಾಶಯನ ಹೇಳಿದ್ರು ನಿಮ್ಮೆಲ್ಲರ ಮುಂದೆ. ಇದಕ್ಕಿಂತ ನಾನು ಇನ್ನೇನು ಹೆಚ್ಚು ಕೇಳ್ಕೊಳ್ಳಿ ದೇವ್ರ ಹತ್ರ. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಗಣೇಶ್ ಸರ್, ಈ 20 years ಆಫ್ ನಿಮ್ಮ ಜರ್ನಿಲಿ ಬಹಳಷ್ಟು ಜನ ನಿಮ್ಮ ಹಿಂದೆ ಶಕ್ತಿಯಾಗಿ ನಿಂತಿರ್ತಾರೆ. ಸಾಕಷ್ಟು ಹಂತಗಳಲ್ಲಿ ನಿಮಗೆ ಸಹಾಯ ಮಾಡಿರ್ತಾರೆ, ಮಾಡದೇ ಇರ್ಬೋದು, ಅಥವಾ ನೀವು ನೆನೆಸ್ಕೊಳ್ಳೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪಾತ್ರವನ್ನು ವಹಿಸಿರ್ತಾರೆ. ಆದರೆ ಈ ವೇದಿಕೆಯಲ್ಲಿ ನಿಂತು 20 years ಆಫ್ ಜರ್ನಿನ ನೆನೆಸ್ಕೊಂಡಾಗ ನೀವು ನೆನ್ಪು ಮಾಡ್ಕೊಳ್ಳುವಂಥ ಓರ್ವ ವ್ಯಕ್ತಿ ಅಥವಾ ಒಂದು ಕ್ಷಣ ಏನಾದರೂ ಹಂಚ್ಕೊಳ್ಳೋಕೆ ಇಷ್ಟಪಟ್ರೆ ಯು ಕ್ಯಾನ್ ಶೇರ್. ಉದಯ ಟಿವಿನ ನಾನು ತುಂಬ ನೆನಪಿಸ್ಕೊತೀನಿ. ಸೂಪರ್. ನಮಗೆ ಅನ್ನ ಹಾಕದಂಥ ಸಂಸ್ಥೆನ ನಾವು ಯಾವತ್ತೂ ಮರಿಬಾರ್ದು. ಅವತ್ತು ಅನ್ನವನ್ನ ಕಂಡುಕೊಳ್ಳೋದಕ್ಕೆ ಆ ಸಂಸ್ಥೆ ಬಹಳ ಹೆಲ್ಪ್ ಮಾಡಿತು ಅಂತ ಗಣೇಶ್ ಸರ್ ಯಾವಾಗಲೂ ಹೇಳ್ತಾರೆ. ನಾನು ಇವತ್ತು ಹೇಳ್ತೀನಿ, ನಾನು ಕಾಮಿಡಿ ಟೈಮ್ ಅಂತ ನನಗೆ ಪ್ರೋಗ್ರಾಮ್ ಬಂದಾಗ ನಾನು ಹೋಗಲಿಲ್ಲ. ನಾನು ಸಿನಿಮಾ ಮಾಡಬೇಕು, ನನಗೆ ಟೆಲಿವಿಷನ್ ಬೇಡ ಅಂತ ಕೂತಿದ್ದೆ. ನಾನು ಯಾರ್ಯಾರು ಯುವಕರಿದ್ದೀರೋ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾ ಮಾಡಬೇಕು, ನಾನು ಸಿನಿಮಾಲಿ ಕಾಣಿಸ್ಕೋಬೇಕು, ಟೆಲಿವಿಷನ್ ಬೇಡ ಅಂತಿದ್ದೆ. ಆದರೆ ಉದಯ ಟಿ ವಿಯವ್ರು ಕರೆದು ಈ ಕ್ಷಣದಲ್ಲಿ ನಾನು ವಿಜಯ್ ಕುಮಾರ್ ಸರ್ನ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರು, ನಿಮ್ಮ ಹೆಸರು ಇನ್ನೂ ಯಾರಿಗೂ ಗೊತ್ತಿಲ್ಲ ಗಣೇಶ್, ಇದನ್ನು ಮಾಡಿ ನಿಮ್ಮ ಹೆಸರು ಗೊತ್ತಾಗುತ್ತೆ, ಆಮೇಲೆಲ್ಲ ನಿಮ್ಮ ಹತ್ರ ಬರ್ತಾರೆ ಅಂತ. ಸೊ ನಾನು ಅದನ್ನು ನಂಬಿಕೊಂಡು ನನ್ನ ಶ್ರಮನ ಹಾಕ್ತೆ ಅಷ್ಟೇ. ಸೊ ಜೀವನದಲ್ಲಿ ಸ್ನೇಹಿತರೆ, ನಂಬಿಕೆ ಅನ್ನೋದು ಬಹಳ ಬಹಳ ಮುಖ್ಯ. ಸೊ ಆ ನಂಬಿಕೆನೇ ಇಲ್ಲಿ ಕರ್ಕೊಂಬಂದಿರೋದು ಅಷ್ಟೇ. ಸೊ ಉದಯ ಟಿ ವಿ, ನಮ್ಮ ಕಾಮಿಡಿ ಟೈಮ್, ಹಾಗೆ ನನ್ನ ಪ್ರಥಮ ಚಿತ್ರ ಚೆಲ್ಲಾಟದ ನಿರ್ಮಾಪಕರು, ನಮ್ಮ MD ಶ್ರೀಧರ್ ಅವರು, ನಿರ್ದೇಶಕ, ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಉದಯ ಟಿ ವಿಯಲ್ಲಿ ನನಗೆ ಕಾಮಿಡಿ ಟೈಮ್ ಇರಲಿಲ್ಲ ಅಂದರೆ ಮೋಸ್ಟ್ಲಿ ಏನಾಗ್ತಿರ್ತೀನೋ ಗೊತ್ತಿಲ್ಲ. ಬಟ್ ಈ ಟೈಮಲ್ಲಿ ನಾನು ಉದಯ ಟಿ ವಿನ ನೆನಪಿಸ್ಕೊಳ್ಳೋಕೆ ಭಾಳ ಇಷ್ಟಪಡ್ತೀನಿ. ನಾನು ಒಂದು ವಿಷಯನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಗಣೇಶ್ ಸರ್ನ ನಾನು 20 ವರ್ಷಗಳ ಹಿಂದೆನೇ ನೋಡಿದ್ದೆ. ಸರ್, ನಿಮಗೆ ನೆನಪಿದೆ ಆ ಚೆಲ್ಲಾಟ ಸಿನಿಮಾನ ನಾವು ಫಸ್ಟ್ ಟೈಮು ನಾನೇ ನಿಮ್ಮ ಇಂಟರ್ವ್ಯೂ ಮಾಡಿದ್ದೆ ಚೆಲ್ಲಾಟ ಸಿನಿಮಾ ಟೈಮಲ್ಲಿ.
ಆಗಿಂದಾನು ಗಣೇಶ್ ಸರ್ ಇವತ್ತಿನವರೆಗೂ ಕೂಡ ಬದಲಾಗದೇ ಇರುವಂತಹ ಒಂದು ವಿಚಾರ ಅಂದ್ರೆ ಈಸ್ ಆಲ್ವೇಸ್ ಅ ಹ್ಯಾಪಿ ಸೋಲ್. ಆಗ ಅವರು ಇನ್ನೂ ಚೆಲ್ಲಾಟ ಮಾಡೋಕ್ಕಿಂತ ಮುಂಚೆ ಕಾಮಿಡಿ ಟೈಮ್ ಮಾಡ್ತಾ ಇದ್ದಾಗಲೂ ಕೂಡ ಹಿ ಹ್ಯಾಡ್ ನೋ ಕಂಪ್ಲೇಂಟ್ಸ್. ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗಲೂ ಕೂಡ ಲೈಫ್ನ ಬಹಳ ಖುಷಿಯಾಗಿ ನೋಡ್ತಿದ್ದಂಥ ಓರ್ವ ವ್ಯಕ್ತಿ ಇವತ್ತಿಗೂ ಕೂಡ ಅಷ್ಟೇ ಖುಷಿಯಾಗಿದ್ದಾರೆ. ಜಾಸ್ತಿ ಹೆಮ್ಮೆ, ಜಾಸ್ತಿ ಖುಷಿ, ತಗ್ಲಿಲ್ಲ ಹಿಗ್ಲಿಲ್ಲ ಏನಿಲ್ಲ, ಒಂದೇ ಸಮ ಜೀವನವನ್ನ ನೋಡುವಂತ ಪ್ಯೂರೆಸ್ಟ್ ಹ್ಯಾಪಿ ಸೋಲ್ ಇವತ್ತು ಗಣೇಶ್ ಸರ್ ಅವ್ರು ನಿಂತಿದ್ದಾರೆ. ಸೊ ಹ್ಯಾಪಿ ಟು ಸಿ ದಟ್ ಸರ್. ಥ್ಯಾಂಕ್ ಯು. ನಾನು ಏನೇ ಯೋಚನೆ ಮಾಡ್ತೀನಿ ಯಾವಾಗ ಅಂದರೆ ದೇವ್ರು ನಿಮ್ಗೆ ಇಷ್ಟು ಕೊಟ್ಟಾಗ, ಇಷ್ಟು ಖುಷಿ ಕೊಟ್ಟಾಗ, ಇಷ್ಟು ಸ್ಟಾರ್ಡಮ್ಮು, ನಿಮ್ಮನ್ನು ಪ್ರೀತಿಸೋ ಇಷ್ಟು ಜನ ಕೊಟ್ಟಾಗ ಅಲ್ಲಿ ಇಲ್ಲಿ ಸ್ವಲ್ಪ ಹಂಗೂ ಹಿಂಗೂ ಆಗುತ್ತೆ. ಸೊ ಇದು ತಗೋತೀರಾ ಅದು ಬೇಡ ಅನ್ನೋಕ್ಕಾಗಲ್ಲ, ಅದು ತಗೋಬೇಕು, ಇದು ಇರಬೇಕು, ಅವಾಗಲೇ ಜೀವನ ಚೆನ್ನಾಗಿರೋದು ಅಂತ. ಎಸ್ ಎಸ್, ಜೀವನ ಚೆನ್ನಾಗಿರ್ಬೇಕು. ಓಕೆ, ಈ ಜೀವನದ ಈ ಮರೆ ಹಚ್ತಾ ಇದೆ, ನಾನು ಅವಾಗಿಂದ ನೋಡ್ತಾ ಇದ್ದೆ. ಏನ್ ಸರ್ ಅದು ಸಿಂಬಲ್ ನಿಮ್ಮ ಶರ್ಟ್ ಮೇಲೆ? ಇದು ನನ್ನ ಆಟೋಗ್ರಾಫಲ್ಲಿರೋ ಇಂಗ್ಲೀಷ್ ಜಿ, ಕನ್ನಡ ಗ, ಹಾಗೆ ಗಣಪತಿ ಸೊಂಡ್ಲು ಗಣೇಶ್ ಅಂತ. ಸೊ ನಮ್ಮ ಡಿಸೈನರ್ಸು ಇದೊಂದು ಬ್ರ್ಯಾಂಡ್ ಮಾಡಿಕೊಟ್ರು. ಸೊ ಇನ್ಮೇಲೆ ಇದೇ ತರ ಟಿ ಶರ್ಟ್ಸ್ ಎಲ್ಲ ಹಾಕೊಂಡು ಶರ್ಟ್ಸ್ ಎಲ್ಲ ಹಾಕೊಂಡು ತಿರ್ಗಬೇಕು ಅಂತ. ಅರೆ ಲವ್ಲಿ. ನಮ್ಮ ಕನ್ನಡದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ ಒಂದು ಬ್ರ್ಯಾಂಡು, ಅವ್ರಿಗೆ ಒಂದು ಬ್ರ್ಯಾಂಡ್ ನ ಶರ್ಟ್, ಅದರಲ್ಲಿ ಅವ್ರದೇ ಸಹಿ. ಅಭಿಮಾನಿಗಳು ಕೂಡ ಇದನ್ನೆಲ್ಲ ಹಾಕೋಬಹುದಾ ಸರ್ ನಿಮ್ಮ ಶರ್ಟ್ಗಳನ್ನೆಲ್ಲ? ನೋಡ್ಬೇಕು ಈಗ ಹೆಂಗ ಪ್ಲಾನ್ ಅಂತ. ಸರ್ ಸದ್ಯದಲ್ಲಿ ಅದೆಲ್ಲ ನೀವು ಮಾಡಬೇಕು. ಈಗ ಕಮರ್ಷಿಯಲ್ ಬಂದ್ಬಿಟ್ವಿ ನಾವು. ಓಕೆ ಗಣೇಶ್ ಸರ್, ಲಾಸ್ಟ್ ಕ್ವೆಶನ್. ಓಕೆನಾ, ಬೃಂದಾ ವಿಹಾರಿ ಚಿತ್ರದ 2ನೇ ಹಾಡನ್ನ ಲಾಂಚ್ ಮಾಡಿದ್ವಿ. ಒನ್ ಲಾಸ್ಟ್ ಕ್ವೆಶನ್. 20 years ನೆನ್ಸ್ಕೊಂಡು ಗಣೇಶ್ ಸರ್ಗೆ 4 ಸಾಲ ಯಾವ್ದಾದ್ರು ಹಾಡು ಹಾಡಬೇಕು ಅಂತಂದ್ರೆ ಯಾವ ಹಾಡನ್ನ ಹಾಡ್ತೀರಾ? ವಿ ನೋ ದಟ್ ಯು ಆರ್ ಅ ವಂಡರ್ಫುಲ್ ಸಿಂಗರ್, ನಿಮಗೆ ಸಿಂಗಿಂಗ್ ಅಂದ್ರೆ ಬಹಳ ಇಷ್ಟ. ನನಗೆ ಆ ಥರ ಆ ಸಾಂಗು ಈ ಸಾಂಗು ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಯಾವ 4 ಸಾಂಗ್ ಇಷ್ಟನೋ ಅದೇ ಸಾಂಗ್ ನನಗೂ ಇಷ್ಟ. ಸರಿ, ಒಂದು 4 ಲೈನ್ ಹಾಡಿ ಸರ್. ಎನಿ ಆಫ್ ಯರ್ ಫೇವರೇಟ್ ಸಾಂಗ್? ಮುಂಗಾರು ಮಳೆ ಅಂತ ಸರ್. ನಿಮ್ಗೆ ಯಾವ ಫೇವರೇಟು? ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು, ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಈಗೇನು ಅನಿಸ್ತಾ ಇದೆ ಗೊತ್ತಾ ನನಗೆ? ಅನಿಸುತ್ತಿದೆ ಯಾಕೋ ಇಂದು ನೀವೆಲ್ಲ ನನ್ನವರೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವರೆಂದು, ಆಹಾ ಎಂಥ ಮಧುರ ಯೋಚನೆ, ಇರಲಿ ನಿಮ್ಮ ಪ್ರೀತಿ ಹೀಗೆ ಹಾಗೆ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇಂದು. ಥ್ಯಾಂಕ್ ಯು ವೆರಿ ಮಚ್. ಬ್ಯೂಟಿಫುಲ್ ಸರ್. ನಿಮ್ಮ ಜೀವನದಲ್ಲಿ ಖುಷಿ, ನಗು, ಸಂತೋಷ, ಸಕ್ಸಸ್ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸ್ತೀವಿ. ಮತ್ತೊಮ್ಮೆ ಮಗದೊಮ್ಮೆ 20 ಅಲ್ಲ, 25 ಅಲ್ಲ, 40 ಅಲ್ಲ, 50 ವರ್ಷಗಳಾದರೂ ಗಣೇಶ್ ಸರ್ ಹೀಗೆ ಯಂಗ್, ಬ್ಯೂಟಿಫುಲ್, ರೊಮ್ಯಾಂಟಿಕ್ ಆಗಿ ಯಾವಾಗಲೂ ಹೀಗೆ ಇರಿ ಅಂತ ಆಶಿಸ್ತೀವಿ. ಸರ್ ಮಂಜುನಾಥ್ ಸರ್ ಸ್ವಲ್ಪ ಮುಂದೆ. ಡೈರೆಕ್ಟ್ರು ಇವತ್ತು ನೀವು ಬೃಂದಾ ವಿಹಾರಿ ಚಿತ್ರದ ರಾಧಾ ರಾಧಾ ಹಾಡನ್ನ ಕೇಳಿದ್ರಿ. ಹೇಶಮ್ ಸರ್ ಅವರ ಸಂಗೀತ ನಿರ್ದೇಶನ, ಗಣೇಶ್ ಸರ್ ಹಾಗೂ ದೇವಿಕಾ ಭಟ್ ಅವರು ಕಾಣಿಸ್ಕೊಂಡಂತ ಈ ಹಾಡು. ಶ್ರೀಯುತ ನಾಗೇಂದ್ರ ಪ್ರಸಾದ್ ಸರ್ ಅವರು ಈ ಹಾಡಿನ ಸಾಹಿತ್ಯವನ್ನ ಬರೆದಿದ್ದಾರೆ. ಬೃಂದಾ ವಿಹಾರಿ ಚಿತ್ರದ ಎಲ್ಲ ಹಾಡುಗಳನ್ನ ನಮ್ಮ ಆನಂದ್ ಆಡಿಯೋ ಸಂಸ್ಥೆಯಲ್ಲಿ ನೀವೆಲ್ಲರೂ ಕೇಳಬಹುದು. ಆನಂದ್ ಆಡಿಯೋ ಸಂಸ್ಥೆಯಲ್ಲಿ ಬೃಂದಾ ವಿಹಾರಿ ಚಿತ್ರದ ಅದ್ಭುತ ಹಾಡುಗಳನ್ನ ಕೇಳುವಂತ ಅವಕಾಶ ನೀವೆಲ್ಲರಿಗೂ.
ಮತ್ತೊಮ್ಮೆ 20 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದಂತಹ ಗಣೇಶ್ ಅವ್ರಿಗೆ ನಮ್ಮ ಬೃಂದಾ ವಿಹಾರಿ ಚಿತ್ರತಂಡದ ಪರವಾಗಿ ಕಂಗ್ರ್ಯಾಚುಲೇಷನ್ಸ್, ಎಲ್ಲ ಕನ್ನಡಿಗರ ಪರವಾಗಿ ಅಭಿನಂದನೆಗಳು. ಮ್ಯೂಸಿಕ್ ಡೈರೆಕ್ಟ್ರು ಇದರ ಜೊತೆಗೆ ಅದಕ್ಕೆ ಹೇಳಿದ್ರು. ಥ್ಯಾಂಕ್ ಯು ಭೀಮೋತ್ಸವ, ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ರಾಜ್ ಇವೆಂಟ್ಸ್ ಹಾಗೆ ಕಲ್ಪತರು ವೇದಿಕೆಯವ್ರಿಗೆ ತುಂಬ ಧನ್ಯವಾದಗಳು. ರಾಧಾ ಸಾಂಗು ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ನಮ್ಮ ಹೇಶಮ್ ಅವರು. ಜೋರಾಗಿ ಚಪ್ಪಾಳೆ ನಮ್ಮ ಹೇಶಮ್ ಅವರಿಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ. ಆ್ಯಂಡ್ ನಮ್ಮ ನಾಗೇಂದ್ರ ಪ್ರಸಾದ್ ಅವರು, ಅದ್ಭುತವಾದ ಒಂದು ಬರವಣಿಗೆ. ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನಮ್ಮ ಪ್ರೊಡ್ಯೂಸರ್, ನಮ್ಮ ಡೈರೆಕ್ಟರ್ ಆ್ಯಂಡ್ ನಮ್ಮ ಹೋಲ್ ಪೂರ್ತಿ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಈ ಸಾಂಗನ್ನು ಪದೇ ಕೇಳಿ ಆಶೀರ್ವಾದ ಮಾಡಿ ನಮ್ಮ ಇಡೀ ತಂಡಕ್ಕೆ. ಅನು ಥ್ಯಾಂಕ್ ಯು ವೆರಿ ಮಚ್ ಅನುಶ್ರೀ. ಥ್ಯಾಂಕ್ ಯು ಗಣೇಶ್ ಸರ್. ಅಷ್ಟೇ ಅಲ್ಲ, ಕಲ್ಪತರು ಸಾಂಸ್ಕೃತಿಕ ವೇದಿಕೆ ಕಡೆಯಿಂದ ಸೋಮಣ್ಣ ಅವರು, ಧನಿಯಾ ಕುಮಾರ್ ಅವರು, ನೇತಾಜಿ ಶ್ರೀಧರ್ ಅವರು,